ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 14ನೇ ವಾರ ವೀಕೆಂಡ್ ಎಪಿಸೋಡ್ ನೋಡಿರ್ತೀರ. ನಿನ್ನೆ ಎಪಿಸೋಡ್ 91 ಎಪಿಸೋಡ್ ಅಂದ್ರೆ 90 ದಿನ ಕಳೆದಿದೆ ಬಿಗ್ ಬಾಸ್ ಸ್ಟಾರ್ಟ್ ಆಗಿ. ಮತ್ತೆ ಈ 90 ದಿನದ ಎಪಿಸೋಡ್ ಹೇಗಿತ್ತು, ಮುಖ್ಯವಾಗಿ ವೀಕೆಂಡ್ ಅಂತ ಬಂದಾಗ ಚರ್ಚೆ ಆಗುತ್ತೆ. ಅದರಲ್ಲೆಲ್ಲ ಬೈತಾರೆ, ಕಿಚ್ಚ ಸಾರು ಪಂಚಾಯತಿ ಬೇರೆ ಮಾಡ್ತಾರೆ, ಯಾರು ಸರಿ ಯಾರು ತಪ್ಪು ಅಂತೆಲ್ಲ ಒಂದು ಕನ್ಕ್ಲೂಷನ್ ಕೊಡ್ತಾರೆ, ಇಂತಾರೆ ಈಗ ಮಾಡಿದಾರೆ ಅಂತೇಳಿ. ಆ ಟೈಮಲ್ಲಿ ನನಗೆ 3-4 ಫೈಲ್ ಹೈಲೈಟ್ಸ್ ಆಗ್ತವೆ. ಆ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ. ಮುಖ್ಯವಾಗಿ ಇಲ್ಲಿ ಮಾತಾಡಿದ್ದು ಭವ್ಯಗೌಡರ ಕ್ಯಾಪ್ಟನ್ಸಿ ಬಗ್ಗೆ. ಆ ಕ್ಯಾಪ್ಟನ್ಸಿ ಬಗ್ಗೆ ಅಂತ ಬಂದಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ಅವ್ರು ಒಪ್ಕೊಂಡಿಲ್ಲ ಗೊತ್ತಿಲ್ಲ, ಬಟ್ ಕಿಚ್ಚ ಸರ್ ಮಾತ್ರ ಕ್ಲಿಯರ್ ಆಗಿ ಹೇಳಿದ್ರು ಉಸ್ತುವಾರಿಗಳಿಂದ ತಪ್ಪಾಗಿದೆ. ಅದಾದ್ಮೇಲೆ ಅವ್ರು ಗೊತ್ತಿದ್ದು ಬಾಲ್ ತಗೊಂಡಿದ್ದಾರೆ, ಅದಾದ್ಮೇಲೆ ಗೊತ್ತಿರೋರು ಹೇಳಿಲ್ಲ, ಫೇವರಿಸಮ್ ಮಾಡಿದ್ದಾರೆ ಅಂತ ಹೀಗೆ ಕ್ಲಿಯರ್ ಕಟ್ ಆಗಿ ಹೇಳಿದ್ಮೇಲೂ ಕೂಡ ಭವ್ಯಗೌಡರು ಕ್ಯಾಪ್ಟನ್ಸಿ ಬಗ್ಗೆ ಒಂದು ಮಾತು ಹೇಳಿಲ್ಲ. ಯಾಕಂದ್ರೆ ನೀವು ಸಾಟರ್ಡೆ ಎಪಿಸೋಡ್ ಫ್ರೈಡೆ ಎಪಿಸೋಡ್ ನೋಡಿದಾಗ ಆ ಫ್ರೈಡೆ ಎಪಿಸೋಡ್ ಅಲ್ಲಿ ನಮ್ಮ ತ್ರಿವಿಕ್ರಮ್ ಹತ್ರ ಹೇಳ್ತಾರೆ, ಒಂದ್ ವೇಳೆ ವೀಕೆಂಡ್ ಅಲ್ಲಿ ಈ ಮ್ಯಾಟರ್ ಬಂದು ಡಿಸ್ಕಸ್ ಆಗಿ ಕಿಚ್ಚ ಸರ್ ಮಾಡಿದ್ದು ನೀವು ಮಾಡಿದ ತಪ್ಪು ಅಂತ ಏನಾದ್ರೂ ಹೇಳಿದೆ, ನಾನು ಕ್ಯಾಪ್ಟನ್ಸಿಯಿಂದ ಕ್ವಿಟ್ ಆಗ್ತೀನಿ, ಕ್ಯಾಪ್ಟನ್ಸಿ ಬಿಟ್ಕೊಡ್ತೀನಿ ಅಂತ ಅಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಬಟ್ ಆ ಸ್ಟೇಟ್ಮೆಂಟ್ಗೂ ನಿನ್ನ ಆಗಿದ ಪಂಚಾಯತಿಗೂ ಒಂದು ಕಾನ್ವೆಷನ್ ಆಗಿದಾಗ ಒಂದು ಲಿಂಕ್ ಮಾಡಿ ನೋಡಿದಾಗ ಖಂಡಿತವಲ್ಲೂ ಭವ್ಯಗೌಡ ಎಲ್ಲ ಒಂದ್ ಕಡೆ ಸುಮ್ನೆ ಆಗ್ಬಿಟ್ರ ಅಂತ ಅನಿಸ್ತಾ ಇದೆ. ಕ್ಲಿಯರ್ ಕಟ್ ಆಗಿ ಕಿಚ್ಚ ಸರ್ ಅವರು ಮೊದಲೇದಾಗಿ ನಾನು ಆ ರೀತಿ ಹೇಳಿಲ್ಲ, ನಾನು ಆ ರೀತಿ ತಗೊಂಡಿಲ್ಲ, ಬಾಲ್ ಎಲ್ಲಿ ಬಿದ್ದಿತ್ತೋ ಗೊತ್ತಿಲ್ಲ, ಇದೆಲ್ಲಾನು ತಗೊಂಡ್ಬಂದ್ರು ಆ ಎಪಿಸೋಡ್ ಅಲ್ಲಿ, ನಿನ್ನೆ ಎಪಿಸೋಡ್ ಅಲ್ಲಿ. ಬಟ್ ಕಿಚ್ಚ ಸರ್ ಕ್ಲಿಯರ್ ಕಟ್ ಆಗಿ ಹೇಳಿದ್ರು ನೀವು ಮಾಡಿದ ತಪ್ಪು ಅಂತ. ಅದಾದ್ಮೇಲೆ ಕೂಡ ಸರಿ ಸರ್ ನನ್ನ ಕಡೆಯಿಂದ ತಪ್ಪಾಗಿದೆ, ಗೊತ್ತಿಲ್ಲ ನನ್ನ ತಪ್ಪಾಗಿದೆ, ಬಟ್ ನನ್ ಕ್ಯಾಪ್ಟನ್ಸಿ ಬೇಡ, ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರ ಆಟಕ್ಕೆ ಆಗಿರೋ ಡ್ಯಾಮೇಜ್ ಅಲ್ಲಿ ಒಂದು 50% ಆದ್ರೂ ಒಂದು ಕ್ಲಿಯರ್ ಆಗ್ತಾ ಇತ್ತು. ಯಾಕಂದ್ರೆ ಕೊನೆಗೂ ಪಂಚಾಯತಿಯಲ್ಲಿ ಆ ಆಟದ ಅವಸರದಲ್ಲಿ ಏನಾಗಿತ್ತು ಆ ಟೈಮಲ್ಲಿ ಗೊತ್ತಾಗಿಲ್ಲ. ಬಟ್ ಪಂಚಾಯತಿಯಲ್ಲಿ ಅಂತ ಬಂದಾಗ, ವೀಕೆಂಡ್ ಅಲ್ಲಿ ಬಂದಾಗ ಭವ್ಯಗೌಡ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರಂತ ಹೇಳ್ಬೋದಾಗಿತ್ತು. ಬಟ್ ಈಗ ಏನ್ ಮಾಡ್ತಾ ಇದ್ರ ಅಂದ್ರೆ ಅಷ್ಟೆಲ್ಲ ಬುದ್ಧಿ ಹೇಳಿದ್ಮೇಲೂ, ಅಷ್ಟೆಲ್ಲ ಕ್ಲಾರಿಟಿ ಕೊಟ್ಟ ಅಷ್ಟೆಲ್ಲ ಒಂದು ವಿಡಿಯೋ ಕ್ಲಿಪ್ ಹಾಕಿ ತೋರಿಸ್ಮೇಲೆ ಕೂಡ ಅವರ ಒಂದು ಕ್ಯಾಪ್ಟನ್ಸಿನ ಬಿಟ್ಕೊಡಕ್ಕೆ ಅವ್ರು ತಯಾರಿಲ್ಲ. ಒಂದ್ ವೇಳೆ ಆದ್ರೂ ಬಿಟ್ಕೊಟ್ಟಿದ್ರೆ ಅವ್ರ ವ್ಯಕ್ತಿತ್ವದಲ್ಲಿ ದೊಡ್ಡವರಾಗ್ತಿದ್ರು, ಅವ್ರ ಆಟಕ್ಕಾಗಿರೋ ಡ್ಯಾಮೇಜ್ ಕೂಡ ಉಳಿತಾ ಇತ್ತು. ಖಂಡಿತವಾಗ್ಲೂ ಒಂದಂತೂ ಸತ್ಯ. ಯಾಕಂದ್ರೆ ಈ ಸ್ಟೇಟ್ಮೆಂಟ್ ಅವರೇನೆ ಕೊಟ್ಟಿರ್ತಾರೆ, ಭವ್ಯಗೌಡನೇ ಕೊಟ್ಟಿರ್ತಾರೆ ಸ್ಟೇಟ್ಮೆಂಟ್. ಏನಂತ, ಪಂಚಾಯತಿಯಲ್ಲಿ ಇದೇನಾದ್ರೂ ಸತ್ಯ ಅಂತ ಗೊತ್ತಾದ್ರೆ ನಾನು ಕ್ವಿಟ್ ಆಗ್ತೀನಿ, ನಾನು ಬಿಟ್ಕೊಡ್ತೀನಿ ಅಂತ. ಆ ಮಾತ್ ಮೇಲೆ ನಿಂತಿದ್ರೆ ವ್ಯಕ್ತಿತ್ವ ದೊಡ್ಡದಾಗ್ತಿದ್ರು, ಆಟಕ್ಕಾಗಿರೋ ಡ್ಯಾಮೇಜ್ ಕೂಡ ಸರಿ ಹೋಗ್ತಿತ್ತು ಅಂತ ಹೇಳ್ತೀನಿ. ಇನ್ನೊಂದು ಮುಖ್ಯವಾಗಿ ನಮ್ಮ ಇವರು ಯಾರು ರಜತ್ ಅವರು, ಚೈತ್ರ ಅವರು ಒಂದು ಆರ್ಗ್ಯುಮೆಂಟ್ ಆದಾಗ ರಜತ್ ಅವರು ತುಂಬಾ ಸಲ ಹೇಳಿದ್ದಾರೆ ಇಂಡಿವಿಜುವಲ್ ಆಡಿ ಅಂತ. ಇವರು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಫೇವರಿಸಮ್ ಮಾಡಿದ್ರಂತ. ಎಲ್ಲ ಗೊತ್ತಿದ್ದು ಸುಮ್ನೆ ಇದ್ದು ಅಲ್ಲಿ ಸ್ಟ್ಯಾಂಡ್ ತಗೊಂಡನೆ ಮಾತಾಡ್ದಾನೆ ಬಂದು ಇವಾಗ ಏನ್ ಹೇಳ್ತಾ ಇದಾರೆ ಇವರು, ನಾನು ಫೇವರಿಸಮ್ ಮಾಡಿಲ್ಲ, ನಾನು ಮಾಡಿದ್ದು ತಪ್ಪು ಒಪ್ಕೊಂತೀನಿ, ಬಟ್ ನಾನು ಫೇವರಿಸಮ್ ಮಾಡಿಲ್ಲ ಅಂತಾರೆ. ಫೇವರಿಸಮ್ ಅಲ್ದಾನೆ ಇನ್ನೇನು ಮತ್ತೆ ಅದು ಫೇವರಿಸಮ್ ತಾನೆ. ನೀವು ಒಂದ್ ವೇಳೆ ಭವ್ಯಗೌಡ ಸ್ಥಾನದಲ್ಲಿ ಯಾರಾದ್ರೂ ಬೇರೆಯೊಬ್ರು ಇದ್ರೆ ನೀವು ಸುಮ್ಮನೆ ವ್ಯಕ್ತಿನೇ ಅಲ್ಲ, ಗಲಾಟೆ ಮಾಡ್ತಾ ಇದ್ರಿ, ಆರ್ಗ್ಯುಮೆಂಟ್ ಮಾಡ್ತಾ ಇದ್ರಿ, ಆ ಟಾಸ್ಕ್ ನೆಲ್ಲ ಹಾಳು ಮಾಡ್ತಾ ಇದ್ರಿ, ಪ್ರತಿಯೊಂದು ಮಾಡ್ತಾ ಇದ್ರಿ. ಬಟ್ ಕೇವಲ ನಿಮ್ ಫ್ರೆಂಡ್ ಅನ್ನೋ ಒಂದು ಕಾರಣಕ್ಕೇನೆ ನೀವು ಸುಮ್ನೆ ಇದ್ರ. ಇದ್ರ ಬಗ್ಗೆನೆ ಚರ್ಚೆ ಮಾಡಿದ್ರೆ ಚೈತ್ರಕ್ಕ ಅದನ್ನ ದೊಡ್ಡದಾಗಿ ಹೈಲೈಟ್ ಮಾಡ್ತಾರೆ, ಎಲ್ಲ ಬಾಯಿ ಬಂದಂಗೆಲ್ಲ ಮಾತಾಡ್ತಾನೆ, ಎಲ್ಲ ಫಿಸಿಕಲ್ ಹಾಕಕ್ ಬರ್ತಾರೆ ಹೆಣ್ಮಕ್ಳ ಮುಂದೆ, ಹೆಣ್ಮಕ್ಳ ಹತ್ರ. ಈ ರೀತಿ ನೋಡಿದಾಗ ರಜತ್ ಅವರ ಆಟ, ರಜತ್ ಅವರ ಒಂದು ಇಂಡಿವಿಜುವಲಿಟಿ, ಗೇಮ್ ಚೇಂಜರು, ಇನ್ನೊಂದು ಆಳ ಮೂಳೆ ಎಲ್ಲ ಇತ್ತಲ್ಲ, ಅದೆಲ್ಲೋ ಸ್ವಲ್ಪ ತುಂಬಾ ಕೆಳಮಟ್ಟಕ್ಕೆ ಹೋಗ್ಬಿಡ್ತಾ ಅನ್ಸುತ್ತೆ. ನಿನ್ನೆ ಎಪಿಸೋಡ್ ನೋಡಿದಾಗ ಒಂದು ಗೌರವ ಇತ್ತು, ಆಟ ಚೆನ್ನಾಗ್ ಆಡ್ತಾರೆ, ಇಂಡಿವಿಜುವಲ್ ಆಡ್ತಾರೆ, ಅಲ್ಲಿ ಮನ್ಸಿಗೆ ಅನ್ಸಿದ್ದು ಹೇಳ್ತಾರೆ, ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾರೆ ಅಂತ ಎಲ್ಲ ಇತ್ತು. ಬಟ್ ಇದು ನೋಡಿದಾಗ ಏನಿಸುತ್ತೆ ಅಂದ್ರೆ ಅವರೆಲ್ಲ ಸ್ವಲ್ಪ ಇವರು ಕೂಡ ಕೇವಲ ತ್ರಿವಿಕ್ರಮ್ ಭವ್ಯರ ಗ್ರೂಪ್ ಸೇರ್ಕೊಂಡು ಗ್ರೂಪ್ ಗೇಮ್ ಆಡ್ತಾರೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಿನ್ನೆ ಎಪಿಸೋಡ್ ನೋಡಿದಾಗ ಹಾಗೇನೆ ಅನ್ಸಿದ್ದು. ಬಟ್ ಅಲ್ಲಿ ಚೈತ್ರಕ್ಕ ಮೊದಲ ಸಲ ರಜತ್ ವಿರುದ್ಧ ಗೆದ್ರು ಮಾತಾಡಿದ್ರಲ್ಲಿ. ಯಾಕಂದ್ರೆ ಪ್ರತಿ ಸಲ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅಷ್ಟೋ ಇಷ್ಟೋ ತಪ್ಪಿರ್ತಿತ್ತು ಚೈತ್ರಕ್ಕೊಂದು. ಬಟ್ ನಿನ್ನೆ ಮಾತಾಡಿದಾಗ ಅವ್ರು ತಪ್ಪಿಲ್ಲಲ್ಲ, 1% ತಪ್ಪಿಲ್ಲ. ಹಂಗಂದ್ರೆ ಉಸ್ತುವಾರಿ ಕರೆಕ್ಟಾಗಿ ಮಾಡಿದಾರ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ಆರ್ಗ್ಯುಮೆಂಟ್ ಬಂದಾಗ ಗೊತ್ತಿದ್ರು ಯಾಕೆ ಹೇಳಿಲ್ಲ ಅಂತ ಒಂದು ಪ್ರಶ್ನೆ ಮಾಡೋ ರೀತಿ, ಮಾತಾಡೋ ರೀತಿ ಇದೆ ನೋಡು, ಅದು ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಬೊಟ್ಟು ವಿಷಯ ಎಲ್ಲ ಬಂತು, ಸ್ಮೋಕಿಂಗ್ ಝೋನ್ ಎಲ್ಲ ಬಂತು. ಆ ಸ್ಮೋಕಿಂಗ್ ಝೋನಿಗೆ ಹೋದಾಗ ನೀವು ಹೋಗಿ ಅಲ್ಲಿ ಟೆನ್ಷನ್ ಕಡಿಮೆ ಆಗೋದು, ಬೇರೆ ಎಲ್ಲೂ ಕಡಿಮೆ ಆಗಲ್ಲ ಅಂತ ಹೇಳಿದಾಗ ನೀನ್ ಬೊಟ್ಟಿಟ್ಕೊಂತಿಯಲ್ಲ ಅಂತ ಹೇಳಿದೆಲ್ಲ ತಪ್ಪು ಅನ್ಸುತ್ತೆ. ಯಾಕಂದ್ರೆ ಒಂದು ಧರ್ಮದ ಬಗ್ಗೆ ಒಂದು ಈ ರೀತಿ ಮಾತಾಡಬಾರ್ದಾಗಿತ್ತು. ಏನಕ್ಕಂದ್ರೆ ಎಲ್ಲರೂ ಹೆಣ್ಮಕ್ಳ ಸಂಪ್ರದಾಯ ಅಂತ ಬಂದಾಗ ಹಣೆ ಮೇಲೆ ಎಲ್ಲರೂ ಬೊಟ್ಟಿಡ್ತಾರೆ, ಕುಂಕುಮ ಇಡ್ತಾರೆ, ಅದ್ರ ಬಗ್ಗೆ ಹೈಲೈಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಚೈತ್ರಕರು ಅದನ್ನೇ ಸಿಗರೇಟ್ ಸೇರ್ತೀಯ ಅಂತ ಆ ಕಂಟೆಂಟ್ ಆ ಝೋನ್ ತಗೊಂಡಾಗ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಇಬ್ಬರಲ್ಲಿ ಯಾರು ಸರಿ ಅಂತ ಕೇಳೋದಾದ್ರೆ ಕೊನೆಗೆ ಅದು ಹೆಣ್ಣು ಚೈತ್ರಕ್ಕನೇ ವಿನ್ ಆಗ್ತಾರೆ ಈ ಆರ್ಗ್ಯುಮೆಂಟ್ ಎಲ್ಲ ಅಂತ ನಾನು ಹೇಳ್ತೀನಿ ನನ್ನ ಪ್ರಕಾರ. ಮತ್ತೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಎಪಿಸೋಡ್ ಇನ್ನೊಂದು ಹೈಲೈಟ್ ಆಗಿದ್ದು ಉಸ್ತುವಾರಿಗಳಂತ ಬಂದಾಗ ಮಂಜಣ್ಣ ಅವರು ನನಗೆ ಅನ್ಸಿದ ಮಟ್ಟಿಗೆ ಏನಂದ್ರೆ ಉಸ್ತುವಾರಿಗಳು ಗಮನಿಸಿದ್ದಾರೆ. ಬಟ್ ಅವ್ರು ಪ್ರಶ್ನೆ ಮಾಡಿದ್ರು ಮಂಜಣ್ಣ ಏನಂತ, ಭವ್ಯ ಚೀಟ್ ಮಾಡಿ ಆಟ ಆಡಬೇಡ, ನೋಡು ಆಲೋಚನೆ ಮಾಡ ಅಂತ.
ಅದಾದ್ಮೇಲೂ ಕೂಡ ಅವ್ರು ಇಲ್ಲ ಬಾಲ್ ಇಲ್ಲೇ ಸಿಕ್ಕಿತ್ತು ಅಂತ ಹೇಳ್ತಾರೆ. ಆಮೇಲೆ ಮೋಕ್ಷಿತ ಹತ್ರನೂ ಕೇಳ್ತಾರೆ, ಮೋಕ್ಷಿತ್ ಅವ್ರ ಬಾಲ್ ಹೌದು ಇಲ್ಲೇ ಬಿದ್ದಿತ್ತು ಅಂತೆಲ್ಲ ಹೇಳ್ತಾರೆ. ನಿನ್ನೆ ಎಪಿಸೋಡ್ ಹೇಳಿದಾಗ ಮೋಕ್ಷಿತ್ ಅವ್ರು ಅಳ್ತಾರೆ, ಅಲ್ಲಿ ಅಳೋ ಅವಶ್ಯಕತೆ ಏನಿತ್ತು ಗೊತ್ತಿಲ್ಲ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯಾರಾದ್ರೂ ಏನಾದ್ರು ಮಾತಾಡಿದಾಗ ಸುಮ್ಮನೆ ಕೇಳಿಸ್ಕೊಂಡೆಲ್ಲ ಇರ್ತಾರೆ. ಸಾಟರ್ಡೆ ಬಂದು ಎಪಿಸೋಡ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ಆದಾಗ ಅದ್ರ ಬಗ್ಗೆ ಡಿಸ್ಕಸ್ ಆದಾಗ ಓಪನ್ ಅಪ್ ಆದಾಗ ಅಲ್ಲಿ ಹೇಳ್ತಾರೆ ನಾನು ಸ್ಟ್ಯಾಂಡ್ ತಗೋಬೇಕಾಗಿತ್ತು ಅಂತ. ತಗೊಂಡಲ್ಲ, ಬಟ್ ಅಲ್ಲಿ ಬಂದು ಒಂಥರ ಇದು ಮಾಡ್ತಾರೆ. ಇದು ಒಂದೇ ಅಲ್ಲ, ಅದು ಏನೋ ಟಾರ್ಗೆಟ್ ನಾಮಿನೇಷನ್ ಅಂತ ಬಂದಾಗ ಅದು ಅದೇ ರೀತಿ ಆಗಿತ್ತು. ಇನ್ನು ಕೆಲವು ಸಲ ಮಾತಾಡಿದಾಗ ಸುಮ್ಮನೆ ಇರ್ತಾರೆ. ಇವೆಲ್ಲ ಸುಮ್ಮನೆ ಇದ್ದು ಅವ್ರು ಇಲ್ದೇ ಇದ್ದಾಗನೋ ಇಲ್ಲ ವೀಕೆಂಡ್ ಎಲ್ಲನೋ ಮಾತಾಡ್ತಾರೆ. ಮೊನ್ನೆ ನಾಮಿನೇಷನ್ ಆದಾಗ ಅಷ್ಟೇ ಗೌತಮಿ ಅವ್ರು ನಾಮಿನೇಟ್ ಮಾಡ್ತಾರೆ ಮೋಕ್ಷಿತ್ ಅವ್ರನ್ನ. ಅವ್ರ ಎದುರುಗಡೆ ಏನು ಮಾತಾಡಲ್ಲ. ಅವರೆಲ್ಲ ಹೋದ್ಮೇಲೆ ಮಿರರ್ ಹತ್ರ ನಿಂತ್ಕೊಂಡು ಗೌತಮಿ ಫ್ರೆಂಡ್ ಅಂತ ಹೇಳ್ಕೊಂಡಿದ್ದೆ, ಹಾಗೆ ಮಾಡ್ಬಿಟ್ರು ಹೀಗೆ ಮಾಡ್ಬಿಟ್ರು ಅಂತ. ಇದು ಮೋಕ್ಷಿತ್ ಅವ್ರ ಆಟ ಕೂಡ ಎಲ್ಲೋ ಡ್ಯಾಮೇಜ್ ಆಗುತ್ತೆ. ಒಂದಂತೂ ಸತ್ಯ, ಭವ್ಯಗೌಡ ಇಷ್ಟು ದಿನ ಟಾಸ್ಕ್ ಕ್ಯೂನ್ ಆಗಿರ್ಬೋದು, ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಆಟ ಚೆನ್ನಾಗಿ ಆಡ್ತಾರೆ, ಮನಸ್ಸಲ್ಲಿ ಕಲ್ಮಶ ಇಲ್ಲ, ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಆಗಿರೋರಿಗೆ ಈ ಒಂದು ಟಾಸ್ಕ್ ಇಂದ ಇಡೀ ಅವ್ರ ಜರ್ನಿ ಏನಿದೆ, ಬಿಗ್ ಬಾಸ್ ಜರ್ನಿ ಏನಿದೆ ಅದೆಲ್ಲ ಫುಲ್ಲು ಡ್ಯಾಮೇಜ್ ಆಯ್ತು ಅನ್ಸುತ್ತೆ. ಈ ಒಂದೇ ಒಂದು ಕಾರಣಕ್ಕೆ. ರಜತ್ ಅವ್ರದ್ದು ಅಷ್ಟೇನೆ. ಇನ್ನೊಂದು ವಿಶೇಷವಾಗಿ ಮಾತಾಡಬೇಕು, ಇದರಲ್ಲಿ ನಮ್ಮ ತ್ರಿವಿಕ್ರಮ್ ಅವ್ರು ಹ್ಯಾಡ್ ಆಗಿಲ್ಲ, ಖುಷಿ ವಿಷಯ. ಯಾಕಂದ್ರೆ ಅವ್ರಿಗೂ ಡ್ಯಾಮೇಜ್ ಆಗ್ತಿತ್ತು ಈ ಆಟದಲ್ಲಿ ಏನಾದ್ರು ಒಂದು ಅವರು ನೋಡಿ ಸುಮ್ಮನೆ ಇತ್ತಿದ್ರೆ. ಇನ್ನೊಂದು ಮಾತಾಡಲೇಬೇಕು ಹನುಮಂತ್ ಅವ್ರ ಬಗ್ಗೆ ಮತ್ತು ಕಿಚ್ಚನ ಚಪ್ಪಾಳೆ ಬಗ್ಗೆ. ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದವ್ರು ಮುಂದೆ ಅಪ್ಡೇಟ್ ಕೊಟ್ಟಿದ್ದೆ ಧನರಾಜ್ ಅವ್ರಿಗೆ ಸಿಗುತ್ತೆ ಅಂತ. ಅದೇ ರೀತಿಯಾಗಿ ಧನರಾಜ್ ಅವ್ರಿಗೆ ಸಿಕ್ಕಿದೆ. ಅಲ್ಲಿ ಇನ್ನೊಂದು ಹ್ಯುಮ್ಯಾನಿಟಿ ಅಂತ ಬಂದಾಗ ಧನರಾಜ್ ಅವರು ಅವ್ರ ಮನಸ್ಸಲ್ಲಿರೋ ಮಾತುಗಳು ಅವರು ಕೆಲವು ಸಲ ಒಬ್ಬರೇ ಮಾತಾಡಿದ್ರು, ಇನ್ನು ಕೆಲವು ಸಲ ಆದ್ಮೇಲೆ ಅವ್ರು ಮುಂದೆನೆ ಮಾತಾಡಿದ್ರು. ನಿಮ್ಗಿಂತ ನಾವು ಎಲ್ಲೋ ಹಿಡಿದ್ವಿ, ಎಲ್ಲೋ ಚೆನ್ನಾಗಿ ಆಡಿದ್ವಿ ಅಂತೆಲ್ಲ ತುಂಬಾ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಆ ಒಂದು ರೀಸನ್ಕ್ಕೆ ಟಾಟಾ ಮತ್ತೆ ಟಾಸ್ಕ್ ಆಡಿರೋದಕ್ಕೆ, ಎಂಟರ್ಟೈನ್ಮೆಂಟ್ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಸೇರಿ ಕಿಚ್ಚನ್ ಚಪ್ಪಾಳೆ ಕೊಡ್ತಾರೆ. ಇನ್ನೊಂದು ಹನುಮಂತ್ ಅವ್ರಿಗೆ ಕಳಪೆ ಕೊಟ್ಟಾಗ ಅಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ನಿನ್ನ ಕಳಪೆ ಆಗಿದ್ದು ಭವ್ಯಗೌಡ ಅಂತ. ಗೋಲ್ಡ್ ಸ್ಟಾರು ಬ್ಲಾಕ್ ಸ್ಟಾರ್ ಅಂತ ಬಂದಾಗ ಆಲ್ಮೋಸ್ಟ್ ಅಲ್ಲಿ 5-6 ಸ್ಟಾರ್ ನಮ್ಮ ಭವ್ಯಗೌಡಕ್ಕೆ ಬರ್ತಾರೆ. ಯಾಕಂದ್ರೆ ಅದೇ ಒಂದು ಕಾರಣ ಇಟ್ಕೊಂಡು ಟಾಸ್ಕ್ ಆಡಿರ್ತಾರಲ್ಲ, ಅದೇ ಒಂದು ಕಾರಣ ಇಟ್ಕೊಂಡು ಎಲ್ಲರೂ ಭವ್ಯಗೌಡಗೆ ಬ್ಲಾಕ್ ಸ್ಟಾರ್ ಕೊಡ್ತಾರೆ. ಇನ್ನು ಗೋಲ್ಡ್ ಸ್ಟಾರ್ ಬಂದ್ಬಿಟ್ಟು ನಮ್ಮ ಅತಿ ಹೆಚ್ಚು ಬಂದಿದ್ದು ಹನುಮಂತ್ ಅವರಿಗೆ ಮತ್ತು ನಮ್ಮ ಧನರಾಜ್ ಅವರಿಗೆ. ಹನುಮಂತ್ ಅವರಿಗೆ ಜಾಸ್ತಿನೇ ಕೊಡ್ತಾರೆ, ಬಟ್ ಅವ್ರ ವ್ಯಕ್ತಿತ್ವನ ಅಷ್ಟೇನೆ. ಬಟ್ ಹನುಮಂತ್ ಅವರು 2 ವಾರದಿಂದ ಎಲ್ಲೋ ಕಳೆದೋಗಿದ್ರು ಅನ್ನೋ ಒಂದು ಟೈಮಲ್ಲಿ ಅದು ಜೋಡಿ ಟಾಸ್ಕ್ ಬರ್ತಲ್ಲ, ಐಶ್ವರ್ಯ ಹನುಮಂತ ಟಾಸ್ಕ್ ಮಾಡ್ತಾರಲ್ಲ ಜೋಡಿ ಆಗಿ ಆಟ ಆಡೋದು ಸಾಯಿ ಗೋಲ್ಡ್ ಪ್ಯಾಲೇಸ್, ಅದ್ರ ಬಗ್ಗೆ ಆ ಟಾಸ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರು. ಮತ್ತೆ ಕಿಚ್ಚ ಸರ್ ಕೂಡ ಸ್ವಲ್ಪ ಮೆಚ್ಕೊಂಡ್ರು, ಪರವಾಗಿಲ್ಲ ನಿನ್ನೆ, ಅದಕ್ಕೆ ಅವನ ಸೆಕೆಂಡ್ ಅಲ್ಲಿ ಸೇವ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಹೇಳದ್ನಲ್ಲ ಮೊದಲೇದಾಗಿ ಸ್ಟಾರ್ ಅಂತ ಬಂದಾಗ ನಮ್ಮ ಗೌತಮಿ ಅವರು ಮಂಜಾಣ ಕೊಡ್ತಾರೆ, ಭವ್ಯ ಅವರು ಇವ್ರು ಕೊಡ್ತಾರೆ, ತ್ರಿವಿಕ್ರಮ್ ಅಂತ ನೋಡಿ ನಮ್ಮ ಧನರಾಜ್ ಕೊಡ್ತಾರೆ. ಈ ರೀತಿ ನೋಡಿದಾಗ ಆ ರೀತಿ ಆಗಿತ್ತು ಎಪಿಸೋಡು. ಇನ್ನು ಓವರ್ ಆಲ್ ಆಗಿ ಮಾತಾಡ್ಬೇಕಂದ್ರೆ ರಜತ್ ಅವ್ರು ಹೇಳಿದೆ, ಚೈತ್ರ ಅವ್ರು ಹೇಳಿದೆ, ಭವ್ಯಗೌಡ ಅವ್ರು ಹೇಳಿದೆ. ಈ ರೀತಿ ಆದಾಗ ಇನ್ನೊಂದು ಇಂಪಾರ್ಟೆಂಟ್ ಮಾತಾಡಲೇಬೇಕು, ಟಾಸ್ಕ್ ಅಂತ ಬಂದಾಗ ಎಲ್ಲರೂ ಒಂದು ವಿಡಿಯೋಸ್ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಏನಂತ, ಅವ್ರ ಆಟ ಗೆದ್ದಿದ್ದಾರೆ ಅಂತ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಿಚ್ಚ ಸರ್ ಹೇಳಿದ್ರು ಅವ್ರು 6 ಕೊಟ್ಟಿದ್ದಾರೆ, ನೀವು 4 ಕೊಡ್ಬೇಕಂತ ಕಂಜ್ಯೂಸ್ ಮಾಡಿ ಹೇಳಿದ್ರ. ಬಟ್ ನಿಮ್ಗಿಂತ ಆಟ ಚೆನ್ನಾಗಿ ಆಡಿದ್ದು ಅವರು, ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದು ಅವರೇ ಅಂತ ಹೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ. ಈ ಟೈಮಲ್ಲಿ ನಮ್ಮ ಚೈತ್ರಕಲೆ ಸೆಲೆಬ್ರೇಷನ್ ಮಾಡ್ಕೊಂತಾರೆ. ಬಟ್ ನಾವ್ ಇಲ್ಲಿ ಸೋಲ್ತಿರ್ಬೋದು, ಬಟ್ ಹೊರಗಡೆ ಜನರ ಮನಸ್ಸಲ್ಲಿ ನಾವು ಗೆದ್ದಿದ್ವಿ ಅಂತ ಹೇಳಿ ತುಂಬಾ ಕ್ಲಿಯರ್ ಕಟ್ ಆಗಿ ಹ್ಯಾಪಿನೆಸ್ ಆಗುತ್ತೆ. ನಾನು ಎಪಿಸೋಡ್ಸ್ ನೋಡಿದಾಗ, ಎಪಿಸೋಡ್ ರಿವ್ಯೂ ಮಾಡಿದಾಗ, ಪ್ರೋಮೋಸ್ ನೋಡಿದಾಗ ಹೇಳಿದ್ದು ಇದನ್ನೇ. ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೆ, ಅವರು ಬೇಕಾದ್ರೆ ಟಾಸ್ಕ್ ಗೆದ್ದಿರ್ಬೋದು, ಇವ್ರ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ಇನ್ನೊಂದು ಗೌತಮಿ ಅಳ್ತಾ ಇರೋ ಬಗ್ಗೆ ಕಿಚ್ಚ ಸರ್ ಪ್ರಶ್ನೆ ಮಾಡ್ತಾರೆ. ಅದರಲ್ಲಿ ಆ ಟಾಪಿಕ್ ಬಂದಾಗ ಅವ್ರ ಆಟದ ಬಗ್ಗೆ ಇನ್ನೂ ಚೆನ್ನಾಗಿ ಎಕ್ಸ್ಪೋಸ್ ಮಾಡಬಹುದಾಗಿತ್ತು, ಅವರು ತುಂಬಾ ಚೆನ್ನಾಗಿ ಹೇಳ್ಕೊಬೋದಾಗಿತ್ತು, ಹಿಂಗಿತ್ತು ಸರ್ ಅಂತ. ಅದೆಲ್ಲ ಸ್ವಲ್ಪ ಅವರೇ ಮುಚ್ಚಾಕೊಂಡ್ಬಿಟ್ರ ಅಂತ ಅನ್ಸುತ್ತೆ ಗೌತಮಿ ಅವರು. ಟೋಟಲ್ ಆಗಿ ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ನನಗೆ ಇದೇ ಅನ್ಸಿದ್ದು. ಭವ್ಯಗೌಡ ಅವರು ಸತ್ಯ ಗೊತ್ತಾದ್ಮೇಲೆ ಕ್ಯಾಪ್ಟನ್ ಒಂದು ಇದೆಯಲ್ಲ, ಆ ಕ್ಯಾಪ್ಟನ್ ಒಂದು ಸ್ಥಾನ ಬಿಟ್ಕೊಟ್ಟಿದ್ರೆ ತುಂಬಾ ಮೇಲಕ್ಕೆ ಹೋಗ್ತಿದ್ರು, ಆಟಕ್ಕಾಗಿರೋ ಡ್ಯಾಮೇಜ್ ಸರಿ ಹೋಗ್ತಿತ್ತು ಸ್ವಲ್ಪನಾದ್ರು. ಇನ್ನು ರಜತ್ ಅವರು ಕೂಡ ಚೈತ್ರ ಹತ್ರ ಆರ್ಗ್ಯುಮೆಂಟ್ ಮಾಡ್ಬೇಕಾದ್ರೆ ಅದು ಸರಿ ಇರ್ಲಿಲ್ಲ. ಯಾಕಂದ್ರೆ ಅವ್ರು ಮಾಡಿರೋದೇ ತಪ್ಪು, ಮತ್ತೆ ನಾನು ತಪ್ಪಿಲ್ಲ, ನಾನು ತಪ್ಪು ಒಪ್ಕೊಂಡಿದ್ದೀನಿ, ಒಪ್ಕೊಂಡ್ರೆ ಏನೋ ಒಪ್ಕೊಂಡಿದ್ರೆ ಏನು, ತಪ್ಪು ಮಾಡಿದ್ಮೇಲೆ ತಪ್ಪು ತಾನೆ, ಅದ್ರ ಬಗ್ಗೆ ಪ್ರಶ್ನೆ ಮಾಡೋದು ತಪ್ಪೇ ಇಲ್ಲ ಅನ್ಸುತ್ತೆ ಚೈತ್ರಕ್ ಅವರು. ಇನ್ನು ಅದಾದ್ಮೇಲೆ ಧನರಾಜ್ ಅವ್ರಿಗೆ ಕಿಚ್ಚ ಸಿಕ್ಕಿದ್ದು ತುಂಬಾ ಇಷ್ಟ ಆಯ್ತು, ಹನುಮಂತ್ ಅವ್ರಿಗೆ ಸೇವ್ ಆಗಿದ್ದು ತುಂಬಾ ಇಷ್ಟ ಆಯ್ತು. ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಈಗ ಅನಿಸ್ತು. ಮತ್ತೆ ನಿನ್ನೆ ಎಪಿಸೋಡ್ ನೋಡಿದಾಗ ಮೋಕ್ಷಿತ್ ಅವರು ಅಲ್ಲಿ ಅಷ್ಟೊಂದು ಅಳೋ ಅವಶ್ಯಕತೆ ಇರ್ಲಿಲ್ಲ, ಸ್ಟ್ಯಾಂಡ್ ತಗೋಬೋದಾಗಿತ್ತು. ಇವರೆಲ್ಲ ಅಷ್ಟೇ ಎಲ್ಲ ಮುಗಿದ ಮೇಲೆ ಸ್ಟ್ಯಾಂಡ್ ತಗೊಂತಾರೆ ಅನ್ಸುತ್ತೆ. ಈ ರೀತಿ ಇತ್ತು ನಿನ್ನೆ ಎಪಿಸೋಡ್ ರಿವ್ಯೂ ಬಗ್ಗೆ ಮಾತಾಡ್ಬೇಕಂದ್ರೆ. ಮತ್ತೆ ನಿಮ್ಗೆ ನೋಡಿದಾಗ ಯಾವ ವಿಷಯ ನೋಡಿ ಖುಷಿ ಆಯ್ತು ನಿನ್ನೆ, ಯಾವ ವಿಷಯ ನೋಡಿ ಬೇಜಾರಾಯ್ತು, ಯಾವ ವಿಷಯ ನೋಡಿ ಮೆಚ್ಕೊಂಡ್ರೆ ಕಿಚ್ಚ ಸರ್ ಅಂತ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.